ರೇಷನ್ ಕಾರ್ಡ್ ಅಂದ್ರೆ ಬರೀ ಅಕ್ಕಿ ಬೇಳೆ ತಗೊಳೋಕೆ ಅಷ್ಟೇ ಅಲ್ಲ. ಸರ್ಕಾರದ ಯಾವುದೇ ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕಂದ್ರೂ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕಾರ್ಡ್ ನಲ್ಲಿ ನಿಮ್ಮ ಹೆಸರು, ಅಡ್ರೆಸ್, ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಎಲ್ಲವೂ ಕರೆಕ್ಟ್ ಆಗಿರೋದು ಇನ್ನೂ ಬಹಳ ಮುಖ್ಯ. ಇದೀಗ ಆಹಾರ ಇಲಾಖೆ ಪಡಿತರ ಚೀಟಿದಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದು, ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೌದು, ಈಗಾಗಲೇ ರೇಷನ್ ಕಾರ್ಡ್ ಇದ್ದು ಅದರಲ್ಲಿ ತಪ್ಪುಗಳಿದ್ರೆ ನೀವು ಈ ಕೆಳಗಿನ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ಹೆಸರು ತಿದ್ದುಪಡಿ ಹಾಗೂ ಅಡ್ರೆಸ್ ಚೇಂಜ್ ಮಾಡಬೇಕು ಅನ್ನೋರು, ಹೊಸ ಸದಸ್ಯರ ಹೆಸರು ಸೇರ್ಪಡೆ ಅಥವಾ ತೆಗೆದು ಹಾಕೋರು, ಫೋಟೋ ಹಾಗೂ ಕುಟುಂಬ ಮುಖ್ಯಸ್ಥರ ಬದಲಾವಣೆ ಜೊತೆಗೆ ನಿಮ್ಮ ನ್ಯಾಯ ಬೆಲೆ ಅಂಗಡಿ ಅಂದ್ರೆ ನಿಮ್ಮ ರೇಷನ್ ತಗೊಳ್ಳೋ ಶಾಪ್ ಕೂಡ ಚೇಂಜ್ ಮಾಡ್ಕೋಬಹುದು. ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಶುರುವಾಗಿಲ್ಲ. ಕೇವಲ ತಿದ್ದುಪಡಿಗೆ ಮಾತ್ರ ಈಗ ಅವಕಾಶವನ್ನ ನೀಡಲಾಗಿದೆ. ಇನ್ನ ಈ ತಿದ್ದುಪಡಿಗಾಗಿ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ಬೆಂಗಳೂರಿನಲ್ಲಿದ್ರೆ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಇನ್ನ ಗ್ರಾಮೀಣ ಭಾಗದಲ್ಲಿದ್ರೆ ಗ್ರಾಮ್ 1, ಕರ್ನಾಟಕ 1 ಅಥವಾ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಕೂಡ ನೀವು ಇದಕ್ಕೆ ರಿಕ್ವೆಸ್ಟ್ ನ ಹಾಕಬಹುದು. ಇನ್ನ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡ್ಕೊಳ್ಳೋರ್ಗೂ ಅವಕಾಶ ಇದೆ. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಈ ಸೇವೆಗಳನ್ನ ಅಂದ್ರೆ ಈ ಸರ್ವಿಸಸ್ ವಿಭಾಗದಲ್ಲಿ ತಿದ್ದುಪಡಿಗೆ ರಿಕ್ವೆಸ್ಟ್ ಕಳಿಸಬಹುದು. ಇನ್ನ ಅರ್ಜಿ ಸಲ್ಲಿಸಕ್ಕೆ ಹೊರಡೋ ಮುನ್ನ ಈ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ. ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ನೊಂದಿಗೆ ಪ್ರಸ್ತುತ ಇರೋ ರೇಷನ್ ಕಾರ್ಡ್, ಫ್ಯಾಮಿಲಿ ಫೋಟೋ ಹಾಗೂ ಅಡ್ರೆಸ್ ಪ್ರೂಫ್ ಮತ್ತು 6 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಮಗುವಿನ ಹೆಸರು ಸೇರಿಸಲು ಮಗುವಿನ ಜನನ ಪ್ರಮಾಣ ಪತ್ರ ಬೇಕು. ಇನ್ನು ಹೊಸದಾಗಿ ಮದುವೆ ಆದ ಪತ್ನಿಯ ಹೆಸರನ್ನ ಸೇರಿಸಲು ಪತ್ನಿಯ ಆಧಾರ್ ಕಾರ್ಡ್ ಮತ್ತು ಮದುವೆ ಪ್ರಮಾಣ ಪತ್ರ ಹಾಗೂ ಪೋಷಕರ ರೇಷನ್ ಕಾರ್ಡ್ ಅಗತ್ಯ ಇರುತ್ತೆ. ಇನ್ನ ರೇಷನ್ ಕಾರ್ಡ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅಥವಾ ಮಗುವಿನ ಹೆಸರು ಸೇರಿಸೋದಿದ್ರೆ ಏನು ತಡ ಮಾಡಬೇಡಿ. ಕೂಡಲೇ ಅಗತ್ಯ ದಾಖಲೆಗಳೊಂದಿಗೆ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವ ಮೂಲಕ ಆಹಾರ ಇಲಾಖೆಯ ಪೋರ್ಟಲ್ ನಲ್ಲಿ ಸರ್ವರ್ ಲಭ್ಯತೆಯನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ.